ಸ್ನೇಹಿತರೆ, ಇತಿಹಾಸದ ಪುಟಗಳನ್ನು ಒಮ್ಮೆ ತಿರುವಿ ಹಾಕಿದರೆ ನಮಗೆ ಒಂದು ಸತ್ಯದ ಅರಿವಾಗುತ್ತದೆ. ಜಗತ್ತು ಎಷ್ಟೇ ಮುಂದುವರಿದಿರಲಿ, ತಂತ್ರಜ್ಞಾನ ಎಷ್ಟೇ ಬೆಳೆದಿರಲಿ, ಮನುಷ್ಯನ ಮೂಲಭೂತ ಆಸೆಗಳು ಮತ್ತು ಸಮಸ್ಯೆಗಳು ಮಾತ್ರ ಬದಲಾಗಿಲ್ಲ. ಅದರಲ್ಲಿಯೂ ಮುಖ್ಯವಾಗಿ ಪ್ರತಿಯೊಬ್ಬ ಮನುಷ್ಯನು ಎದುರಿಸುವ ಅತಿ ದೊಡ್ಡ ಸವಾಲು ಎಂದರೆ ಅದು ಹಣ. ಹೌದು, ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೂ ನಾವು ಪಡುವ ಪಾಡು ಈ ಹೊಟ್ಟೆಪಾಡಿಗಾಗಿ ಮತ್ತು ಚೂರು ನೆಮ್ಮದಿಗಾಗಿ ಅಲ್ಲವೇ? ನಾವೆಲ್ಲರೂ ಕಷ್ಟಪಟ್ಟು ದುಡಿಯುತ್ತೇವೆ, ಬೆವರು ಸುರಿಸುತ್ತೇವೆ. ಆದರೆ ತಿಂಗಳ ಕೊನೆಯಲ್ಲಿ ಜೇಬು ನೋಡಿದರೆ ಅದು ಖಾಲಿಯಾಗಿರುತ್ತದೆ. ನಮ್ಮ ಕಷ್ಟಕ್ಕೆ ತಕ್ಕ ಪ್ರತಿಫಲ ನಮಗೆ ಸಿಗುತ್ತಿಲ್ಲವೇ, ಅಥವಾ ನಮಗೆ ಹಣವನ್ನು ನಿರ್ವಹಿಸುವುದು ತಿಳಿದಿಲ್ಲವೇ? ಈ ಪ್ರಶ್ನೆ ನಿಮ್ಮನ್ನು ಕಾಡುತ್ತಿರಬಹುದು. ಇಂದಿನ ನಮ್ಮ ಚರ್ಚೆಯು ಕೇವಲ ಹಣ ಗಳಿಸುವ ಬಗ್ಗೆ ಅಲ್ಲ, ಬದಲಾಗಿ ಗಳಿಸಿದ ಹಣವನ್ನು ಹೇಗೆ ಉಳಿಸುವುದು ಮತ್ತು ಆ ಉಳಿಸಿದ ಹಣವನ್ನು ನಮ್ಮ ಜೀತದಾಳುವಿನಂತೆ ದುಡಿಸಿ ನಾವು ರಾಜರಂತೆ ಬದುಕುವುದು ಹೇಗೆ ಎನ್ನುವ ಬಗ್ಗೆ. ಆಡಿಯೋ ಇನ್ಸೈಟ್ಸ್ಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಇವತ್ತು ನಾವು 6000 ವರ್ಷಗಳಷ್ಟು ಹಳೆಯದಾದ ಆದರೆ ಇಂದಿಗೂ ಪ್ರಸ್ತುತವಾಗಿರುವ ಜ್ಞಾನದ ಗಣಿಯೊಂದನ್ನು ಅಗೆಯಲಿದ್ದೇವೆ. ಜಾರ್ಜ್ ಎಸ್ ಕ್ಲಾಸನ್ ಅವರು ಬರೆದಿರುವ ದ ರಿಚೆಸ್ಟ್ ಮ್ಯಾನ್ ಇನ್ ಬ್ಯಾಬಿಲೋನ್, ಅಂದರೆ ಬ್ಯಾಬಿಲೋನ್ ನಗರದ ಅತ್ಯಂತ ಶ್ರೀಮಂತ ವ್ಯಕ್ತಿ ಎಂಬ ಪುಸ್ತಕದ ಆಳವಾದ ವಿಶ್ಲೇಷಣೆಯನ್ನು ನಾವಿಂದು ಮಾಡಲಿದ್ದೇವೆ. ಇದು ಕೇವಲ ಕಥೆಯಲ್ಲ, ಇದು ನಮ್ಮ ಬದುಕಿನ ಆರ್ಥಿಕ ದಿಕ್ಕನ್ನೇ ಬದಲಿಸಬಲ್ಲ ದಿಕ್ಸೂಚಿ. ಬನ್ನಿ ತಡ ಮಾಡದೆ ಈ ಜ್ಞಾನದ ಯಾತ್ರೆಯನ್ನು ಪ್ರಾರಂಭಿಸೋಣ. ಬ್ಯಾಬಿಲೋನ್ ನಗರದ ವೈಭವ ಮತ್ತು ಬಡತನ. ದ ಸೆಟ್ಟಿಂಗ್. ಸ್ನೇಹಿತರೆ, ಒಮ್ಮೆ ಕಣ್ಮುಚ್ಚಿ ಊಹಿಸಿಕೊಳ್ಳಿ. ಅದು ಇರಾಕ್ ದೇಶದ ಯುಪ್ರಾಟಿಸ್ ನದಿಯ ದಡದಲ್ಲಿರುವ ಪುರಾತನ ನಗರ ಬ್ಯಾಬಿಲೋನ್. ಇತಿಹಾಸಕಾರರು ಹೇಳುವ ಪ್ರಕಾರ ಬ್ಯಾಬಿಲೋನ್ ಜಗತ್ತಿನ ಅತ್ಯಂತ ಶ್ರೀಮಂತ ನಗರಗಳಲ್ಲಿ ಒಂದಾಗಿತ್ತು. ಅಲ್ಲಿ ಚಿನ್ನದ ಹೊಳೆಯೇ ಹರಿಯುತ್ತಿತ್ತು ಎನ್ನಲಾಗುತ್ತದೆ. ಅಲ್ಲಿನ ಕಟ್ಟಡಗಳು, ಅಲ್ಲಿನ ಗೋಡೆಗಳು, ಅಲ್ಲಿನ ತೋಟಗಳು ಸ್ವರ್ಗವನ್ನೇ ನಾಚಿಸುವಂತಿದ್ದವು. ಆದರೆ ವಿಪರ್ಯಾಸವೆಂದರೆ ಅಂತಹ ಶ್ರೀಮಂತ ನಗರದಲ್ಲೂ ಕೂಡ ಬಡತನವಿತ್ತು. ಇಂದಿನ ಸಮಾಜದಂತೆಯೇ ಅಲ್ಲೂ ಕೂಡ ಕೆಲವು ಜನರ ಹತ್ತಿರ ಅಗಾಧವಾದ ಸಂಪತ್ತು ಕ್ರೋಢೀಕರಣಗೊಂಡಿತ್ತು ಮತ್ತು ಬಹುತೇಕ ಜನರು ಬಡತನದಲ್ಲಿ ಬದುಕುತ್ತಿದ್ದರು. ನೋಡಿ, ಈ ಪುಸ್ತಕದ ಕಥೆ ಪ್ರಾರಂಭವಾಗುವುದು ಬನ್ಸಿರ್ ಮತ್ತು ಕೊಬ್ಬಿ ಎಂಬ ಇಬ್ಬರು ಸ್ನೇಹಿತರ ಸಂಭಾಷಣೆಯ ಮೂಲಕ. ಬನ್ಸಿರ್ ಒಬ್ಬ ರಥಗಳನ್ನು ತಯಾರಿಸುವವನು, ಕೊಬ್ಬಿ ಒಬ್ಬ ಸಂಗೀತಗಾರ. ಇವರಿಬ್ಬರೂ ಬ್ಯಾಬಿಲೋನ್ ನಗರದ ಸಾಮಾನ್ಯ ಪ್ರಜೆಗಳು. ಒಂದು ದಿನ ಬನ್ಸಿರ್ ತನ್ನ ಮನೆಯ ಗೋಡೆಯ ಮೇಲೆ ಕುಳಿತು ಬೇಸರದಿಂದ ಯೋಚಿಸುತ್ತಿರುತ್ತಾನೆ. ಅವನ ಬಳಿ ಕೆಲಸವಿದೆ, ಶಕ್ತಿಯಿದೆ, ಆದರೂ ಅವನ ಜೇಬಿನಲ್ಲಿ ಬಿಡಿಗಾಸಿಲ್ಲ. ಅಷ್ಟರಲ್ಲಿ ಅವನ ಸ್ನೇಹಿತ ಕೊಬ್ಬಿ ಅಲ್ಲಿಗೆ ಬರುತ್ತಾನೆ. ಕೊಬ್ಬಿ ಬಂದು ಬನ್ಸಿರ್ ಬಳಿ ನನಗೆ ಒಂದು 2 ರೂಪಾಯಿ ಸಾಲ ಕೊಡು ಎಂದು ಕೇಳುತ್ತಾನೆ. ಆಗ ಬನ್ಸಿರ್ ನಗುತ್ತಾ ಹೇಳುತ್ತಾನೆ, ನನ್ನ ಬಳಿಯೇನಾದರೂ ಹಣವಿದ್ದಿದ್ದರೆ ನಾನು ಹೀಗೆ ಬೇಸರದಿಂದ ಕುಳಿತುಕೊಳ್ಳುತ್ತಿರಲಿಲ್ಲ. ಗೆಳೆಯ, ನನ್ನ ಬಳಿಯೂ ಬಿಡಿಗಾಸಿಲ್ಲ ಎಂದು ಹೇಳುತ್ತಾನೆ. ಇಲ್ಲಿ ನಾವು ಗಮನಿಸಬೇಕಾದ ವಿಷಯವೇನೆಂದರೆ, ಬನ್ಸಿರ್ ಮತ್ತು ಕೊಬ್ಬಿ ಸೋಮಾರಿಗಳಲ್ಲ. ಅವರು ಕಷ್ಟಪಟ್ಟು ದುಡಿಯುವವರು. ಆದರೂ ಅವರು ಬಡವರು. ಅವರು ಮಾತನಾಡುತ್ತಾ ಒಂದು ವಿಷಯವನ್ನು ಪ್ರಸ್ತಾಪಿಸುತ್ತಾರೆ. ಅದೇನೆಂದರೆ ಅರ್ಕದ್. ಅರ್ಕದ್ ಬ್ಯಾಬಿಲೋನ್ ನಗರದ ಅತ್ಯಂತ ಶ್ರೀಮಂತ ವ್ಯಕ್ತಿ. ವಿಶೇಷವೆಂದರೆ ಅರ್ಕದ್ ಕೂಡ ಇವರಂತೆಯೇ ಒಂದು ಕಾಲದಲ್ಲಿ ಸಾಮಾನ್ಯ ವ್ಯಕ್ತಿಯಾಗಿದ್ದವನು. ಇವರ ಜೊತೆಯಲ್ಲೇ ಬೆಳೆದವನು. ಆದರೆ ಇಂದು ಅರ್ಕದ್ ರಾಜರ ಪಕ್ಕದಲ್ಲಿ ಕುಳಿತುಕೊಳ್ಳುವಷ್ಟು ಶ್ರೀಮಂತನಾಗಿದ್ದಾನೆ. ಬನ್ಸಿರ್ ಮತ್ತು ಕೊಬ್ಬಿ ತೀರ್ಮಾನಿಸುತ್ತಾರೆ, ನಾವ್ಯಾಕೆ ಸುಮ್ಮನೆ ನಮ್ಮ ಅದೃಷ್ಟವನ್ನು ಹಳಿಯುತ್ತಾ ಕೂರಬೇಕು? ನಾವೇಕೆ ನೇರವಾಗಿ ಅರ್ಕದ್ ಬಳಿ ಹೋಗಿ ಅವನ ಶ್ರೀಮಂತಿಕೆಯ ರಹಸ್ಯವನ್ನು ಕೇಳಬಾರದು ಎಂದು ಯೋಚಿಸುತ್ತಾರೆ. ಸ್ನೇಹಿತರೆ, ಇದು ನಮ್ಮೆಲ್ಲರ ಜೀವನದ ಮೊದಲ ಪಾಠ. ನಮಗೆ ಏನಾದರೂ ತಿಳಿಯದಿದ್ದರೆ ಆ ವಿಷಯದಲ್ಲಿ ಯಾರು ಗೆದ್ದಿದ್ದಾರೋ ಅವರ ಬಳಿ ಹೋಗಿ ಕಲಿಯಬೇಕು. ಸೋತವರ ಬಳಿ ಸಲಹೆ ಕೇಳುವುದಲ್ಲ, ಗೆದ್ದವರ ಬಳಿ ರಹಸ್ಯ ಕೇಳಬೇಕು. ಅರ್ಕದ್ ಮತ್ತು ಅಲ್ಗಾಮಿಶ್ ಭೇಟಿ. ಅರ್ಕದ್ಸ್ ಅವೇಕನಿಂಗ್. ಬನ್ಸಿರ್, ಕೊಬ್ಬಿ ಮತ್ತು ಅವರ ಇತರ ಸ್ನೇಹಿತರು ಅರ್ಕದ್ನ ಅರಮನೆಯಂತಹ ಮನೆಗೆ ಹೋಗುತ್ತಾರೆ. ಅರ್ಕದ್ ಅವರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಾನೆ. ಅವರು ಅರ್ಕದ್ನನ್ನು ಕೇಳುತ್ತಾರೆ, ಅರ್ಕದ್, ನಾವೆಲ್ಲರೂ ಒಂದೇ ಗುರುಗಳ ಬಳಿ ಓದಿದೆವು, ಒಂದೇ ಆಟ ಆಡಿದೆವು. ನಾವು ಕೂಡ ನಿನ್ನಷ್ಟೇ ಕಷ್ಟಪಟ್ಟು ದುಡಿಯುತ್ತೇವೆ. ಆದರೆ ನೀನು ಮಾತ್ರ ಚಿನ್ನದ ತೊಟ್ಟಿಲಲ್ಲಿ ತೂಗುತ್ತಿರುವೆ. ನಾವು ಮಾತ್ರ ಇಂದಿಗೂ ಬಡತನದಲ್ಲೇ ಇದ್ದೇವೆ. ದೇವರು ನಮ್ಮನ್ನು ಮರೆತಿದ್ದಾನೆಯೇ ಎಂದು ಪ್ರಶ್ನಿಸುತ್ತಾರೆ. ಆಗ ಅರ್ಕದ್ ನಗುತ್ತಾ ಹೇಳುತ್ತಾನೆ, ಸ್ನೇಹಿತರೆ, ದೇವರಿಗೆ ತಾರತಮ್ಯವಿಲ್ಲ. ನೀವು ಬಡವರಾಗಿ ಉಳಿದಿದ್ದೀರಿ ಎಂದರೆ ಅದಕ್ಕೆ ಕಾರಣ ಹಣ ಸಂಪಾದಿಸುವ ಮತ್ತು ಅದನ್ನು ಉಳಿಸುವ ನಿಯಮಗಳನ್ನು ನೀವು ಕಲಿತಿಲ್ಲ, ಅಥವಾ ಕಲಿತಿದ್ದರೂ ಪಾಲಿಸುತ್ತಿಲ್ಲ ಅಷ್ಟೇ. ಅರ್ಕದ್ ತನ್ನ ಕಥೆಯನ್ನು ಹೇಳಲು ಶುರುಮಾಡುತ್ತಾನೆ. ಅವನು ಯುವಕನಾಗಿದ್ದಾಗ ಒಬ್ಬ ಸಾಮಾನ್ಯ ಲಿಪಿಕಾರನಾಗಿ ಕೆಲಸ ಮಾಡುತ್ತಿದ್ದನು. ಅಂದರೆ ಮಣ್ಣಿನ ಹಲಗೆಗಳ ಮೇಲೆ ಬರೆಯುವ ಕೆಲಸ. ದಿನವಿಡೀ ದುಡಿದರೂ ಅವನಿಗೆ ಸಿಗುತ್ತಿದ್ದ ಹಣ ಹೊಟ್ಟೆಪಾಡಿಗೆ ಸಾಲುತ್ತಿರಲಿಲ್ಲ. ಒಂದು ದಿನ ಅಲ್ಗಾಮಿಶ್ ಎಂಬ ಒಬ್ಬ ವಯಸ್ಸಾದ ಲೇವಾದೇವಿಗಾರ, ಅಂದರೆ ಬಡ್ಡಿ ವ್ಯಾಪಾರಿ ಅಲ್ಲಿಗೆ ಬರುತ್ತಾನೆ. ಅವನಿಗೆ ಒಂದು ಕೆಲಸ ತುರ್ತಾಗಿ ಆಗಬೇಕಿರುತ್ತದೆ. ಅರ್ಕದ್ ರಾತ್ರಿಯಿಡೀ ನಿದ್ದೆಗೆಟ್ಟು ಆ ಕೆಲಸವನ್ನು ಮುಗಿಸಿಕೊಡುತ್ತಾನೆ. ಅದಕ್ಕೆ ಪ್ರತಿಯಾಗಿ ಅರ್ಕದ್ ಆ ಶ್ರೀಮಂತ ಅಲ್ಗಾಮಿಶ್ನ ಬಳಿ ಹಣ ಕೇಳುವುದಿಲ್ಲ.
ಬದಲಾಗಿ ಒಂದು ಪ್ರಶ್ನೆ ಕೇಳುತ್ತಾನೆ. ಸ್ವಾಮಿ, ನೀವು ಇಷ್ಟು ಶ್ರೀಮಂತರಾಗಿದ್ದೀರಿ, ದಯವಿಟ್ಟು ನಾನು ಕೂಡ ಶ್ರೀಮಂತನಾಗುವುದು ಹೇಗೆ ಎಂದು ಹೇಳಿಕೊಡಿ ಎಂದು ಕೇಳುತ್ತಾನೆ. ಆಗ ಅಲ್ಗಾಮಿಶ್ ಅರ್ಕದ್ನ ಕಣ್ಣಲ್ಲಿರುವ ಕಿಚ್ಚನ್ನು ಗಮನಿಸುತ್ತಾನೆ ಮತ್ತು ಒಂದು ಮಹಾನ್ ಸತ್ಯವನ್ನು ಹೇಳುತ್ತಾನೆ. ಆ ಸತ್ಯವೇ ಇಂದಿನ ನಮ್ಮ ವಿಡಿಯೋದ ಪ್ರಮುಖ ಅಂಶ. ಅಲ್ಗಾಮಿಶ್ ಹೇಳುತ್ತಾನೆ, ನಾನು ನಿನಗೊಂದು ರಹಸ್ಯ ಹೇಳುತ್ತೇನೆ ಕೇಳು. ನನ್ನ ಈ ಸಂಪತ್ತಿಗೆ ಕಾರಣವೇನೆಂದರೆ ನಾನು ಗಳಿಸಿದ ಹಣದಲ್ಲಿ ಒಂದು ಭಾಗವನ್ನು ನನಗಾಗಿ ಉಳಿಸಿಕೊಳ್ಳಲು ನಿರ್ಧರಿಸಿದೆ. ಅರ್ಕದ್ಗೆ ಆಶ್ಚರ್ಯವಾಗುತ್ತದೆ. ಅವನು ಕೇಳುತ್ತಾನೆ, ಅಷ್ಟೇನಾ? ನಾನು ಗಳಿಸುವುದೆಲ್ಲವೂ ನನ್ನದೇ ಅಲ್ವಾ? ನಾನು ಅದನ್ನೇ ತಾನೇ ಖರ್ಚು ಮಾಡುತ್ತಿದ್ದೇನೆ ಎಂದು. ಆಗ ಅಲ್ಗಾಮಿಶ್ ಗಟ್ಟಿಯಾಗಿ ನಗುತ್ತಾನೆ. ಇಲ್ಲ ಮಗನೇ, ನೀನು ಗಳಿಸುವುದೆಲ್ಲವೂ ನಿನ್ನದಲ್ಲ. ನೀನು ಬಟ್ಟೆ ಹೊಲಿಯುವವನಿಗೆ ಹಣ ಕೊಡುತ್ತೀಯ, ಚಪ್ಪಲಿ ಮಾಡುವವನಿಗೆ ಹಣ ಕೊಡುತ್ತೀಯ, ಊಟಕ್ಕೆ ಹಣ ಕೊಡುತ್ತೀಯ. ಪ್ರತಿಯೊಬ್ಬರಿಗೂ ನಿನ್ನ ದುಡಿಮೆಯ ಹಣವನ್ನು ಹಂಚುತ್ತೀಯ. ಆದರೆ ನಿನಗಾಗಿ ನೀನು ಏನೂ ಇಟ್ಟುಕೊಳ್ಳುತ್ತೀಯ. ಕೊನೆಯಲ್ಲಿ ನಿನ್ನ ಬಳಿ ಏನೂ ಉಳಿಯುತ್ತದೆ? ಏನೂ ಇಲ್ಲ. ನೀನು ಬೇರೆಯವರಿಗಾಗಿ ದುಡಿಯುವ ಗುಲಾಮನಾಗಿದ್ದೀಯ. ಶ್ರೀಮಂತನಾಗಬೇಕೆಂದರೆ ಮೊದಲು ನೀನು ನಿನಗೆ ಸಂಬಳ ಕೊಟ್ಟುಕೊಳ್ಳುವುದನ್ನು ಕಲಿಯಬೇಕು. ನೀನು ಗಳಿಸುವ 10 ರೂಪಾಯಿಯಲ್ಲಿ 9 ರೂಪಾಯಿಯನ್ನು ಮಾತ್ರ ಖರ್ಚು ಮಾಡು. 1 ರೂಪಾಯಿಯನ್ನು ಮುಟ್ಟಬೇಡ. ಅದು ನಿನ್ನ ಭವಿಷ್ಯದ ಬೀಜ. ಗಮನಿಸಿ ಸ್ನೇಹಿತರೆ, ಇದು ಕೇಳಲು ತುಂಬಾ ಸರಳ ಎನಿಸಬಹುದು, ಆದರೆ ಇದು ಅತ್ಯಂತ ಶಕ್ತಿಶಾಲಿ ನಿಯಮ. ನಾವು 10,000 ರೂಪಾಯಿ ದುಡಿದರೆ 10,000ವನ್ನು ಖರ್ಚು ಮಾಡುತ್ತೇವೆ, ಅಥವಾ 11,000 ಖರ್ಚು ಮಾಡಿ ಸಾಲ ಮಾಡುತ್ತೇವೆ. ಅಲ್ಗಾಮಿಶ್ ಹೇಳುವುದು ಏನೆಂದರೆ, ಎಷ್ಟೇ ಕಷ್ಟವಿರಲಿ, ನಿಮ್ಮ ಆದಾಯದ 10ನೇ 1 ಭಾಗ ಅಂದರೆ 10% ಹಣವನ್ನು ನೀವು ಉಳಿಸಲೇಬೇಕು. ಇದು ನಿಮ್ಮ ಮೊದಲ ಹೂಡಿಕೆ. 3 ಪ್ರಮುಖ ಪಾಠಗಳು. ದಿ ಲರ್ನಿಂಗ್ ಕರ್ವ್. ಅರ್ಕದ್ ಈ ಪಾಠವನ್ನು ಕಲಿತ ನಂತರ ಅದನ್ನು ಪಾಲಿಸಲು ಪ್ರಾರಂಭಿಸಿದ. 1 ವರ್ಷದ ನಂತರ ಅಲ್ಗಾಮಿಶ್ ಮತ್ತೆ ಬಂದ. ಅರ್ಕದ್, ನನ್ನು ಕೇಳಿದ ಹಣ ಉಳಿಸಿದೆಯಾ ಎಂದು. ಅರ್ಕದ್, ಹೌದು, ನಾನು ನನ್ನ ಆದಾಯದ 10ನೇ 1 ಭಾಗವನ್ನು ಉಳಿಸಿದೆ ಎಂದು ಹೇಳಿದ. ಆಗ ಅಲ್ಗಾಮಿಶ್ ಕೇಳುತ್ತಾನೆ, ಆ ಉಳಿಸಿದ ಹಣವನ್ನು ಏನು ಮಾಡಿದೆ? ಅರ್ಕದ್ ಹೇಳುತ್ತಾನೆ, ಆ ಹಣವನ್ನು ನಾನು ಒಬ್ಬ ಇಟ್ಟಿಗೆ ತಯಾರಿಸುವವನಿಗೆ ಕೊಟ್ಟಿದ್ದೇನೆ. ಅವನು ಬೇರೆ ಊರಿಗೆ ಹೋಗಿ ರತ್ನಗಳನ್ನು ತರುತ್ತಾನೆ. ಅದನ್ನು ಮಾರಿ ನಾವು ಲಾಭ ಮಾಡಿಕೊಳ್ಳುತ್ತೇವೆ ಎಂದು. ಇದನ್ನು ಕೇಳಿದ ಅಲ್ಗಾಮಿಶ್ ಕೋಪಗೊಳ್ಳುತ್ತಾನೆ. ಅವನು ಹೇಳುತ್ತಾನೆ, ಮೂರ್ಖ, ನೀನು ತಪ್ಪು ಮಾಡಿದೆ. ಇಟ್ಟಿಗೆ ಮಾಡುವವನಿಗೆ ರತ್ನಗಳ ಬಗ್ಗೆ ಏನು ಗೊತ್ತು? ನಿನಗೆ ಅನಾರೋಗ್ಯ ಬಂದರೆ ನೀನು ಜ್ಯೋತಿಷಿಯ ಬಳಿ ಹೋಗುತ್ತೀಯಾ ಅಥವಾ ವೈದ್ಯರ ಬಳಿ ಹೋಗುತ್ತೀಯಾ? ರತ್ನಗಳ ಬಗ್ಗೆ ತಿಳಿಯಲು ನೀನು ರತ್ನ ವ್ಯಾಪಾರಿಯ ಬಳಿ ಹೋಗಬೇಕಿತ್ತು. ಈಗ ನಿನ್ನ ಹಣ ಹೋಯಿತು ಎಂದು ಹೇಳುತ್ತಾನೆ. ಇದು 2ನೇ ಪಾಠ ಸ್ನೇಹಿತರೆ. ನಾವು ಹೂಡಿಕೆ ಮಾಡುವಾಗ ಅಥವಾ ಸಲಹೆ ಪಡೆಯುವಾಗ ಆ ಕ್ಷೇತ್ರದಲ್ಲಿ ಪರಿಣತಿ ಹೊಂದಿದವರ ಬಳಿ ಮಾತ್ರ ಸಲಹೆ ಪಡೆಯಬೇಕು. ಇಂದು ಎಷ್ಟು ಜನ ಷೇರು ಮಾರುಕಟ್ಟೆಯ ಬಗ್ಗೆ ಏನೂ ತಿಳಿಯದವರ ಮಾತನ್ನು ಕೇಳಿ ಹಣ ಕಳೆದುಕೊಳ್ಳುತ್ತಾರೆ, ಅಥವಾ ಯಾವುದೋ ಸ್ಕೀಮ್ನಲ್ಲಿ ಹಣ ಹಾಕಿ ಮೋಸ ಹೋಗುತ್ತಾರೆ. ಇದು ಅಂದಿಗೂ ಸತ್ಯವಾಗಿತ್ತು, ಇಂದಿಗೂ ಸತ್ಯವಾಗಿದೆ. ಅರ್ಕದ್ ತನ್ನ ಹಣವನ್ನು ಕಳೆದುಕೊಂಡ, ಆದರೆ ಅವನು ಧೈರ್ಯ ಕಳೆದುಕೊಳ್ಳಲಿಲ್ಲ. ಮತ್ತೆ ಮೊದಲಿನಿಂದ ಶುರು ಮಾಡಿದ, ಮತ್ತೆ ಹಣ ಉಳಿಸಿದ. ಈ ಬಾರಿ ಅವನು ಹಿತ್ತಾಳೆ ಕರಗಿಸುವವನ ಬಳಿ ಹಣ ಹೂಡಿಕೆ ಮಾಡಿದ. ಅದರಿಂದ ಲಾಭ ಬಂತು. ಆ ಬಂದ ಲಾಭದಿಂದ ಅವನು ಒಂದು ದೊಡ್ಡ ಔತಣಕೂಟ ಏರ್ಪಡಿಸಿದ ಮತ್ತು ತನಗಾಗಿ ಒಂದು ಒಳ್ಳೆಯ ಬಟ್ಟೆ ಖರೀದಿಸಿದ. 3ನೇ ಬಾರಿ ಅಲ್ಗಾಮಿಶ್ ಬಂದಾಗ ಈ ವಿಷಯ ಕೇಳಿ ಮತ್ತೆ ನಗುತ್ತಾನೆ. ಅವನು ಹೇಳುತ್ತಾನೆ, ನೀನು ಉಳಿಸಿದ ಹಣದ ಮಕ್ಕಳು ಅಂದರೆ ಬಡ್ಡಿ ಅಥವಾ ಲಾಭ, ಅದನ್ನು ನೀನು ತಿಂದು ಹಾಕುತ್ತಿದ್ದೀಯಾ? ಅದು ತಪ್ಪು. ಹಣದ ಮರಿಗಳು ಕೂಡ ನಿನಗಾಗಿ ದುಡಿಯಬೇಕು. ಆಗ ಮಾತ್ರ ನೀನು ಶ್ರೀಮಂತನಾಗಲು ಸಾಧ್ಯ. ಇದರ ಅರ್ಥವೇನೆಂದರೆ ಕಾಂಪೌಂಡಿಂಗ್, ಅಂದರೆ ಚಕ್ರಬಡ್ಡಿ. ನಮ್ಮ ಹಣ ಗಳಿಸುವ ಲಾಭವನ್ನು ನಾವು ಮತ್ತೆ ಹೂಡಿಕೆ ಮಾಡಬೇಕು. ಆಗ ಹಣದಿಂದ ಹಣ ಹುಟ್ಟುತ್ತದೆ, ಅದು ಬೆಳೆಯುತ್ತಾ ಹೋಗುತ್ತದೆ. ಬರಿಗೈಯನ್ನು ತುಂಬಿಕೊಳ್ಳುವ 7 ಉಪಾಯಗಳು. 7 ಕ್ಯೂರ್ಸ್ ಫಾರ್ ಎ ಲೀನ್ ಪರ್ಸ್. ಅರ್ಕದ್ ರಾಜನ ಆಜ್ಞೆಯ ಮೇರೆಗೆ ಬ್ಯಾಬಿಲೋನ್ ನಗರದ ಜನರಿಗೆ ಹಣಕಾಸಿನ ಪಾಠ ಹೇಳಿಕೊಡುವ ತರಗತಿಗಳನ್ನು ತೆಗೆದುಕೊಳ್ಳಲು ಪ್ರಾರಂಭಿಸುತ್ತಾನೆ. ಆ ತರಗತಿಯಲ್ಲಿ ಅವನು 7 ಪ್ರಮುಖ ಸೂತ್ರಗಳನ್ನು ಹೇಳಿಕೊಡುತ್ತಾನೆ. ಇವುಗಳನ್ನು ನಿಮ್ಮ ಮನಸ್ಸಿನಲ್ಲಿ ಅಚ್ಚೊತ್ತಿಟ್ಟುಕೊಳ್ಳಿ. 1. ನಿಮ್ಮ ಚೀಲವನ್ನು ಕೊಬ್ಬಿಸಿ. ಸ್ಟಾರ್ಟ್ ಡೈಪರ್ಸ್ ಟು ಫ್ಯಾಟನಿಂಗ್. ನಾವು ಈಗಾಗಲೇ ಚರ್ಚಿಸಿದಂತೆ ನಿಮ್ಮ ಗಳಿಕೆಯ 10% ಹಣವನ್ನು ಮೊದಲು ಉಳಿಸಿ. ಇದು ಶ್ರೀಮಂತಿಕೆಯ ಅಡಿಪಾಯ. 10 ಮೊಟ್ಟೆಗಳು ನಿಮ್ಮ ಬುಟ್ಟಿಗೆ ಬಂದರೆ ಅದರಲ್ಲಿ 9 ಮಾತ್ರ ಬಳಸಿ, 1 ಉಳಿಸಿ. ಕಾಲಕ್ರಮೇಣ ಬುಟ್ಟಿ ತುಂಬಿ ತುಳುಕುತ್ತದೆ. 2. ನಿಮ್ಮ ಖರ್ಚುಗಳನ್ನು ನಿಯಂತ್ರಿಸಿ. ಕಂಟ್ರೋಲ್ ದಿ ಎಕ್ಸ್ಪೆಂಡಿಚರ್ಸ್. ನಿಮಗೆ ಆಶ್ಚರ್ಯವಾಗಬಹುದು, ಆದಾಯ ಹೆಚ್ಚಾದಂತೆ ಖರ್ಚು ಕೂಡ ಹೆಚ್ಚಾಗುತ್ತದೆ. ಇದನ್ನು ಪಾರ್ಕಿನ್ಸನ್ ನಿಯಮ ಎನ್ನುತ್ತಾರೆ. ನಮಗೆ ಯಾವುದು ಅವಶ್ಯಕತೆ ಮತ್ತು ಯಾವುದು ಬಯಕೆ ಎಂಬುದರ ನಡುವಿನ ವ್ಯತ್ಯಾಸ ತಿಳಿಯಬೇಕು. ಬ್ರ್ಯಾಂಡೆಡ್ ಬಟ್ಟೆ ಬೇಕೇ ಅಥವಾ ಕೇವಲ ಬಟ್ಟೆ ಬೇಕೇ? ದೊಡ್ಡ ಹೋಟೆಲ್ ಊಟ ಬೇಕೇ ಅಥವಾ ಹಸಿವು ನೀಗಿಸುವ ಊಟ ಬೇಕೇ?
ನಿಮ್ಮ ಬಯಕೆಗಳಿಗೆ ಕಡಿವಾಣ ಹಾಕದಿದ್ದರೆ ಎಷ್ಟೇ ದುಡಿದರೂ ಸಾಲದು. 3. ನಿಮ್ಮ ಚಿನ್ನವನ್ನು ದ್ವಿಗುಣಗೊಳಿಸಿ. ಮೇಕ್ ದೈ ಗೋಲ್ಡ್ ಮಲ್ಟಿಪ್ಲೈ. ಹಣವನ್ನು ಕೇವಲ ಕೂಡಿಟ್ಟರೆ ಸಾಲದು, ಅದು ಕೆಲಸ ಮಾಡಬೇಕು. ಬ್ಯಾಬಿಲೋನ್ನ ಕಾಲದಲ್ಲಿ ಸಾಲ ಕೊಟ್ಟು ಬಡ್ಡಿ ಪಡೆಯುತ್ತಿದ್ದರು. ಇಂದಿನ ಕಾಲದಲ್ಲಿ ನಾವು ಷೇರು ಮಾರುಕಟ್ಟೆ, ಮ್ಯೂಚುವಲ್ ಫಂಡ್ಸ್ ಅಥವಾ ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡಬಹುದು. ಹಣ ಸುಮ್ಮನೆ ಬಿದ್ದಿರಬಾರದು, ಅದು ನಿರಂತರವಾಗಿ ದುಡಿಯುತ್ತಿರಬೇಕು. 4. ನಿಮ್ಮ ಸಂಪತ್ತನ್ನು ನಷ್ಟದಿಂದ ಕಾಪಾಡಿ. ಗಾರ್ಡ್ ದೈ ಟ್ರೆಷರ್ಸ್ ಫ್ರಮ್ ಲಾಸ್. ಅತ್ಯಾಸೆಗೆ ಬಿದ್ದು ಹೆಚ್ಚು ಬಡ್ಡಿ ಅಥವಾ ಲಾಭದ ಆಸೆಗೆ ಮೋಸದ ಕಂಪನಿಗಳಲ್ಲಿ ಹಣ ಹಾಕಬೇಡಿ. ನಿಮ್ಮ ಅಸಲು ಹಣ ಸುರಕ್ಷಿತವಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ತಜ್ಞರ ಸಲಹೆ ಪಡೆಯಿರಿ. ಕಳೆದುಕೊಂಡ ಹಣವನ್ನು ಮತ್ತೆ ಗಳಿಸುವುದು ತುಂಬಾ ಕಷ್ಟ. 5. ನಿಮ್ಮ ಮನೆಯನ್ನು ಲಾಭದಾಯಕ ಹೂಡಿಕೆಯನ್ನಾಗಿ ಮಾಡಿ. ಮೇಕ್ ಆಫ್ ದ ಡ್ವೆಲ್ಲಿಂಗ್ ಅ ಪ್ರಾಫಿಟಬಲ್ ಇನ್ವೆಸ್ಟ್ಮೆಂಟ್. ಬಾಡಿಗೆ ಮನೆಯಲ್ಲಿ ಇದ್ದು ಬಾಡಿಗೆ ಕಟ್ಟುವ ಬದಲು ಸ್ವಂತ ಮನೆಯನ್ನು ಹೊಂದಲು ಪ್ರಯತ್ನಿಸಿ. ಸ್ವಂತ ಮನೆ ಇದ್ದರೆ ಅದೊಂದು ಮಾನಸಿಕ ನೆಮ್ಮದಿ ಮತ್ತು ದೀರ್ಘಕಾಲದ ಆಸ್ತಿ. ಇದು ನಿಮ್ಮ ಖರ್ಚನ್ನು ಕಡಿಮೆ ಮಾಡಿ ಉಳಿತಾಯಕ್ಕೆ ದಾರಿ ಮಾಡಿಕೊಡುತ್ತದೆ. 6. ಭವಿಷ್ಯದ ಆದಾಯವನ್ನು ಖಚಿತಪಡಿಸಿಕೊಳ್ಳಿ. ಇನ್ಶೋರ್ ಅ ಫ್ಯೂಚರ್ ಇನ್ಕಮ್. ನಾವು ಎಂದೆಂದಿಗೂ ಯುವಕರಾಗಿ ಇರುವುದಿಲ್ಲ. ವಯಸ್ಸಾದ ಮೇಲೆ ಅಥವಾ ನಮಗೆ ದುಡಿಯಲು ಆಗದ ಪರಿಸ್ಥಿತಿ ಬಂದಾಗ ನಮಗೆ ಹಣದ ಅವಶ್ಯಕತೆ ಇರುತ್ತದೆ. ಅದಕ್ಕಾಗಿ ಇಂದೇ ವಿಮೆ ಮಾಡಿಸುವುದು ಅಥವಾ ನಿವೃತ್ತಿ ಯೋಜನೆಗಳಲ್ಲಿ ಹಣ ತೊಡಗಿಸುವುದು ಅತ್ಯಂತ ಅವಶ್ಯಕ. ಕುಟುಂಬದ ಸುರಕ್ಷತೆ ನಮ್ಮ ಮೊದಲ ಆದ್ಯತೆಯಾಗಬೇಕು. 7. ಗಳಿಸುವ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಿ. ಇನ್ಕ್ರೀಸ್ ದೈ ಅಬಿಲಿಟಿ ಟು ಅರ್ನ್. ಇದು ಅತ್ಯಂತ ಮುಖ್ಯವಾದದ್ದು. ನಾವು ಹೆಚ್ಚು ಹಣ ಗಳಿಸಬೇಕೆಂದರೆ ನಾವು ಹೆಚ್ಚು ಕಲಿಯಬೇಕು. ಜ್ಞಾನವೇ ಸಂಪತ್ತು. ನಿಮ್ಮ ಕೌಶಲ್ಯಗಳನ್ನು ಹೆಚ್ಚಿಸಿಕೊಳ್ಳಿ. ಹೊಸ ಭಾಷೆ ಕಲಿರಿ, ಹೊಸ ತಂತ್ರಜ್ಞಾನ ಕಲಿರಿ. ಯಾರು ಹೆಚ್ಚು ಕಲಿಯುತ್ತಾರೋ ಅವರು ಹೆಚ್ಚು ಗಳಿಸುತ್ತಾರೆ. ಅದೃಷ್ಟ ದೇವತೆ ಮತ್ತು ಕೆಲಸ. ದ ಗಾಡೆಸ್ ಆಫ್ ಲಕ್. ಸ್ನೇಹಿತರೆ, ಎಷ್ಟೋ ಬಾರಿ ನಾವು ಅಂದುಕೊಳ್ಳುತ್ತೇವೆ ಅವನಿಗೆ ತುಂಬಾ ಅದೃಷ್ಟ ಇದೆ, ಅದಕ್ಕೆ ಅವನು ಶ್ರೀಮಂತನಾದ ಎಂದು. ಆದರೆ ಅರ್ಕದ್ ಹೇಳುವ ಪ್ರಕಾರ ಅದೃಷ್ಟ ಎನ್ನುವುದು ಜೂಜಾಟವಲ್ಲ. ಅದೃಷ್ಟ ಎನ್ನುವುದು ಸಿದ್ಧತೆ ಮತ್ತು ಅವಕಾಶದ ಮಿಲನ. ಅರ್ಕದ್ ಒಂದು ಕತೆ ಹೇಳುತ್ತಾನೆ. ಒಬ್ಬ ಸೋಮಾರಿ ವ್ಯಕ್ತಿ ಯಾವಾಗಲೂ ತನಗೆ ಅದೃಷ್ಟ ಒಲಿಯಲಿ ಎಂದು ಕಾಯುತ್ತಿರುತ್ತಾನೆ. ಆದರೆ ಒಬ್ಬ ಶ್ರಮಜೀವಿ ಅವಕಾಶ ಸಿಕ್ಕಾಗ ತಕ್ಷಣ ಕೆಲಸ ಮಾಡುತ್ತಾನೆ. ಅದೃಷ್ಟ ದೇವತೆ ಸೋಮಾರಿಗಳ ಬಳಿ ಸುಳಿಯುವುದಿಲ್ಲ. ಯಾರು ಕಾರ್ಯಪ್ರವೃತ್ತರಾಗುತ್ತಾರೋ, ಯಾರು ಅವಕಾಶಗಳನ್ನು ಬಳಸಿಕೊಳ್ಳುತ್ತಾರೋ ಅವರನ್ನೇ ಅದೃಷ್ಟ ಹುಡುಕಿಕೊಂಡು ಬರುತ್ತದೆ. ಮುಂದೂಡುವುದು ನಮ್ಮ ದೊಡ್ಡ ಶತ್ರು. ಇವತ್ತು ಮಾಡಬೇಕಾದ ಕೆಲಸವನ್ನು ನಾಳೆಗೆ ಹಾಕಿದರೆ ನಾವು ಅವಕಾಶವನ್ನು ಕಳೆದುಕೊಳ್ಳುತ್ತೇವೆ. ಆದ್ದರಿಂದ ಈಗಲೇ ಕಾರ್ಯರಂಗಕ್ಕೆ ಇಳಿಯಿರಿ. ಸಾಲದ ಸುಳಿಯಿಂದ ಹೊರಬರುವುದು ಹೇಗೆ? ಡಬಾಸಿರ್ ಸ್ಟೋರಿ. ಈಗ ನಾವು ಕಥೆಯ ಮತ್ತೊಂದು ರೋಚಕ ಭಾಗಕ್ಕೆ ಬರೋಣ. ಅದೇ ಡಬಾಸಿರ್ನ ಕಥೆ. ಇದು ಇಂದಿನ ಯುವಜನತೆಗೆ ತುಂಬಾ ಹತ್ತಿರವಾಗುವ ಕಥೆ. ಡಬಾಸಿರ್ ಒಬ್ಬ ಒಂಟೆ ವ್ಯಾಪಾರಿ. ಆದರೆ ಅವನು ಹಿಂದೆ ತುಂಬಾ ಸಾಲ ಮಾಡಿಕೊಂಡಿದ್ದನು. ಸಾಲ ತೀರಿಸಲಾಗದೆ ಊರು ಬಿಟ್ಟು ಓಡಿ ಹೋಗಿ ಗುಲಾಮನಾಗಿ ಬದುಕುತ್ತಿದ್ದನು. ಅವನಿಗೆ ತನ್ನ ತಪ್ಪುಗಳ ಅರಿವಾಗುತ್ತದೆ. ಅವನು ನಿರ್ಧರಿಸುತ್ತಾನೆ, ನಾನು ಮತ್ತೆ ಸ್ವತಂತ್ರ ವ್ಯಕ್ತಿಯಾಗಬೇಕು, ನನ್ನ ತಲೆಯ ಮೇಲಿರುವ ಸಾಲದ ಹೊರೆಯನ್ನು ಇಳಿಸಬೇಕು ಎಂದು. ಅವನು ಒಂದು ಅದ್ಭುತವಾದ ಯೋಜನೆಯನ್ನು ರೂಪಿಸುತ್ತಾನೆ. ಅದೇ ಮಣ್ಣಿನ ಹಲಗೆಗಳ ರಹಸ್ಯ. ಇದನ್ನು ಇಂದಿನ ಕಾಲದಲ್ಲಿ ಪುರಾತತ್ವ ಶಾಸ್ತ್ರಜ್ಞರು ಕಂಡುಹಿಡಿದಿದ್ದಾರೆ ಎಂದು ಪುಸ್ತಕದಲ್ಲಿ ಉಲ್ಲೇಖಿಸಲಾಗಿದೆ. ಆ ಯೋಜನೆ ಹೀಗಿದೆ. ಡಬಾಸಿರ್ ತನ್ನ ಗಳಿಕೆಯನ್ನು 3 ಭಾಗವಾಗಿ ವಿಂಗಡಿಸಿದ. ಮೊದಲನೇ ಭಾಗ 10% ಹಣವನ್ನು ತನಗಾಗಿ ಉಳಿತಾಯ ಮಾಡಿದ. ಎಷ್ಟೇ ಕಷ್ಟ ಬಂದರೂ ಈ ಹಣವನ್ನು ಮುಟ್ಟಲಿಲ್ಲ. ಎರಡನೇ ಭಾಗ 10% ಹಣದಲ್ಲಿ ತನ್ನ ಕುಟುಂಬದ ಖರ್ಚು ವೆಚ್ಚಗಳನ್ನು ನಿಭಾಯಿಸಿದ. ಮೂರನೇ ಭಾಗ ಉಳಿದ 10% ಹಣವನ್ನು ತನ್ನ ಸಾಲಗಾರರಿಗೆ ಹಂಚಿದ. ಇಲ್ಲಿ ಗಮನಿಸಬೇಕಾದ ವಿಷಯವೇನೆಂದರೆ, ಅವನು ಸಾಲಗಾರರ ಬಳಿ ಹೋಗಿ ಪ್ರಾಮಾಣಿಕವಾಗಿ ಹೇಳಿದ, ನಾನು ನಿಮಗೆ ಹಣ ಕೊಡುತ್ತೇನೆ, ಆದರೆ ನನಗೆ ಸಮಯ ಕೊಡಿ. ನಾನು ನನ್ನ ಗಳಿಕೆಯ 10% ನಿಮಗೆ ಪ್ರತಿ ತಿಂಗಳು ಕೊಡುತ್ತೇನೆ ಎಂದು. ಕೆಲವರು ಒಪ್ಪಿದರು, ಕೆಲವರು ಬೈದರು. ಆದರೆ ಡಬಾಸಿರ್ ತನ್ನ ಮಾತಿಗೆ ತಪ್ಪಲಿಲ್ಲ. ಶಿಸ್ತಿನಿಂದ ಅವನು ಈ ನಿಯಮ ಪಾಲಿಸಿದ. ಕೆಲವೇ ವರ್ಷಗಳಲ್ಲಿ ಅವನ ಸಾಲವೆಲ್ಲ ತೀರೋಯಿತು. ಜೊತೆಗೆ ಅವನ ಬಳಿ ಸಾಕಷ್ಟು ಉಳಿತಾಯವೂ ಇತ್ತು. ಅವನು ಮತ್ತೆ ಗೌರವಯುತವಾಗಿ ತಲೆ ಎತ್ತಿ ತಿರುಗಾಡುವಂತಾಯಿತು. ಸ್ನೇಹಿತರೆ, ನಿಮ್ಮಲ್ಲೂ ಸಾಲವಿದ್ದರೆ ಹತಾಶರಾಗಬೇಡಿ. ಡಬಾಸಿರ್ನ ಈ ಸೂತ್ರವನ್ನು ಪಾಲಿಸಿ. ನಿಮ್ಮ ಆದಾಯದ ಇಂತಿಷ್ಟು ಭಾಗವನ್ನು ಸಾಲಕ್ಕೆ ಮೀಸಲಿಡಿ, ಇಂತಿಷ್ಟು ಭಾಗವನ್ನು ಉಳಿತಾಯ ಮಾಡಿ. ಉಳಿದ ಹಣದಲ್ಲಿ ಜೀವನ ನಡೆಸಿ. ಕಷ್ಟವಾಗಬಹುದು, ಆದರೆ ಅಸಾಧ್ಯವಲ್ಲ. ಬ್ಯಾಬಿಲೋನ್ನ ಗೋಡೆಗಳು. ದಿ ವಾಲ್ಸ್ ಆಫ್ ಬ್ಯಾಬಿಲಾನ್. ಬ್ಯಾಬಿಲೋನ್ ನಗರಕ್ಕೆ ದೊಡ್ಡ ದೊಡ್ಡ ಗೋಡೆಗಳಿದ್ದವು. ಆ ಗೋಡೆಗಳು ಶತ್ರುಗಳಿಂದ ನಗರವನ್ನು ರಕ್ಷಿಸುತ್ತಿದ್ದವು. ಒಮ್ಮೆ ಯುದ್ಧವಾದಾಗ ಜನರು ಭಯಭೀತರಾದರು. ಆದರೆ ಆ ಗೋಡೆಗಳು ಗಟ್ಟಿಯಾಗಿದ್ದರಿಂದ ಅವರು ಸುರಕ್ಷಿತವಾಗಿದ್ದರು. ಇದು ನಮಗೆ ಕಲಿಸುವ ಪಾಠವೇನೆಂದರೆ ರಕ್ಷಣೆ. ನಮ್ಮ ಆರ್ಥಿಕ ಜೀವನಕ್ಕೂ ಗೋಡೆಗಳು ಬೇಕು. ಆ ಗೋಡೆಗಳೇ ವಿಮೆ, ಇನ್ಶೂರೆನ್ಸ್, ತುರ್ತು ನಿಧಿ,
ಎಮರ್ಜೆನ್ಸಿ ಫಂಡ್ ಮತ್ತು ಸುರಕ್ಷಿತ ಹೂಡಿಕೆಗಳು. ನಾವು ಅಂದುಕೊಳ್ಳಬಹುದು ನಮಗೆ ಏನೂ ಆಗಲ್ಲ ಎಂದು, ಆದರೆ ಕಷ್ಟ ಹೇಳಿ ಕೇಳಿ ಬರುವುದಿಲ್ಲ. ಆ ಕಷ್ಟದ ಸಮಯದಲ್ಲಿ ನಮ್ಮನ್ನು ಮತ್ತು ನಮ್ಮ ಕುಟುಂಬವನ್ನು ರಕ್ಷಿಸಲು ನಾವು ಇಂದೇ ಆರ್ಥಿಕ ಗೋಡೆಗಳನ್ನು ಕಟ್ಟಬೇಕು. ಸ್ನೇಹಿತರೆ, ನಾವು ಈ ಸುದೀರ್ಘ ಪಯಣದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಬ್ಯಾಬಿಲಾನ್ನ ಮಣ್ಣಿನಲ್ಲಿ ಹುದುಗಿ ಹೋದ ಈ ಸತ್ಯಗಳು ಇಂದಿಗೂ ಎಷ್ಟು ಪ್ರಖರವಾಗಿದೆ ಅಲ್ಲವೇ? ಹಣ ಎನ್ನುವುದು ಒಂದು ಗಿಡದಂತೆ. ನಾವು ಉಳಿಸುವ ಮೊದಲ ನಾಣ್ಯವೇ ಆ ಗಿಡದ ಬೀಜ. ನಾವು ಎಷ್ಟು ಬೇಗ ಆ ಬೀಜ ಬಿತ್ತುತ್ತೇವೆಯೋ ಅಷ್ಟು ಬೇಗ ಅದು ಮರವಾಗುತ್ತದೆ. ನಾವು ಆ ಮರಕ್ಕೆ ನಿಯಮಿತವಾಗಿ ನೀರು ಮತ್ತು ಗೊಬ್ಬರ ಹಾಕಬೇಕು. ಅಂದರೆ ನಿರಂತರ ಉಳಿತಾಯ ಮತ್ತು ಸರಿಯಾದ ಹೂಡಿಕೆ ಮಾಡಬೇಕು. ಆಗ ಮಾತ್ರ ಅದು ಹೆಮ್ಮರವಾಗಿ ಬೆಳೆದು ನಮಗೆ ನೆರಳು ಮತ್ತು ಹಣ್ಣುಗಳನ್ನು ನೀಡುತ್ತದೆ. ನೀವು ಇಂದು ಒಂದು ನಿರ್ಧಾರ ಮಾಡಿ. ನಿಮ್ಮ ಪರ್ಸ್ನಲ್ಲಿರುವ 10 ರೂಪಾಯಿಯಲ್ಲಿ 1 ರೂಪಾಯಿಯನ್ನು ಉಳಿಸುವ ನಿರ್ಧಾರ, ನಿಮ್ಮ ಅನವಶ್ಯಕ ಖರ್ಚುಗಳನ್ನು ಕಡಿತಗೊಳಿಸುವ ನಿರ್ಧಾರ ಮತ್ತು ನಿಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವ ನಿರ್ಧಾರ. ನೆನಪಿಡಿ, ಅರ್ಕದ್ ಆಗಲಿ ಡಬಾಸಿರ್ ಆಗಲಿ ರಾತ್ರೋರಾತ್ರಿ ಶ್ರೀಮಂತರಾಗಲಿಲ್ಲ. ಅವರು ತಾಳ್ಮೆ, ಶಿಸ್ತು ಮತ್ತು ಸಮಯ ಪ್ರಜ್ಞೆಯಿಂದ ಶ್ರೀಮಂತರಾದರು. ನಿಮಗೂ ಅದು ಸಾಧ್ಯವಿದೆ. ಈ ವಿಷಯಗಳು ನಿಮ್ಮ ಮನಸ್ಸಿನಲ್ಲಿ ಆಳವಾಗಿ ಇಳಿದಿವೆ ಎಂದು ಭಾವಿಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ, ಏಕೆಂದರೆ ಜ್ಞಾನ ಹಂಚಿದರೆ ಮಾತ್ರ ಬೆಳೆಯುತ್ತದೆ. ಇದೇ ರೀತಿಯ ಮತ್ತಷ್ಟು ಜೀವನ ಕೌಶಲ್ಯ ಮತ್ತು ಆರ್ಥಿಕ ಜ್ಞಾನದ ವಿಡಿಯೋಗಳಿಗಾಗಿ ಆಡಿಯೋ ಇನ್ಸೈಟ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯದಿರಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಅದ್ಭುತ ವಿಷಯದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯವರೆಗೂ ನಗುತ್ತಿರಿ, ಕಲಿಯುತ್ತಿರಿ ಮತ್ತು ಬೆಳೆಯುತ್ತಿರಿ. ಧನ್ಯವಾದಗಳು.